ನಿಲ್ಸೋ ಕೆಲ್ಸನ ಯಾವನ್ನ ಮಾಡಕ್ ಹೇಳಿದ್ದು? ಯಾರು ನೀವು? ಚಿತ್ರಳ್ಳಿ ಚಿನ್ನದ ಭೂಮಿ ಜಮೀನ್ದಾರರು ಪರಮೇಶ್ ಗೌಡ್ರು ನೋಡಿ ಯಾರು ಅಂತ ಕೇಳ್ತಾ ಇದೀಯಾ? ಯಾವನ್ನ ಇದನ್ನೆಲ್ಲ ಮಾಡಕ್ ಹೇಳಿದ್ದು? ಈ ಊರ್ನ ಹಿರಿಯರು ಜಮೀನ್ದಾರ್ ರಂಗಯ್ಯನವರು. ಅವನ್ ಯಾವ ಸೀಮೆ ಹಿರಿಯಾನೋ? ಅವನಿಗಿಂತ ನಾನು ಹಿರಿಯ. ಈ ದೇವಸ್ಥಾನ ಅವನ ಊರಿಗೆ ಮಾತ್ರ ಸೇರಿದ್ದಲ್ಲ, ಎರಡು ಊರಿಗೆ ಸಂಬಂಧಪಟ್ಟಿದ್ದು. ಅದೇನಿಲ್ಲ ನಾನು ಕೇಳ್ದೆ ಇದನ್ನ ಮಾಡಕ್ ಹೇಳ್ದ? ನಿಲ್ಸೋ ಇದನ್ನ. ನೀವ್ ಏನೇ ಮಾತಾಡೋದಿದ್ರು ಜಮೀನ್ದಾರ್ ಹತ್ರ ಹೋಗಿ ಮಾತಾಡಿ. ನಾವು ಮಾಡ್ತಾ ಇರೋದು ದೇವ್ರ ಕೆಲಸ. ಅದನ್ನ ಅರ್ಧದಲ್ಲೇ ನಿಲ್ಸಿದ್ರೆ ಅಪಶಕ್ನ. ನನ್ ಮಾತಿಗೆ ಎದುರಾಡ್ತೀರಾ? ಹಿಡ್ಕೊಂಡು ಓಹೋ, ಈ ದೊಡ್ಡ ಮನುಷ್ಯರು ಯಾಕೆ ಇಲ್ಲಿಗೆ ಬಂದ್ರು? ಇವ್ರ ಕಾಲಿಟ್ ಕಡೆ ಹಿಂಗೆ ಆಗೋದು. ಇವ್ರು ಬರೋದು ಸ್ವಲ್ಪ ತಡ ಆಗಿದ್ರೆ ಇಲ್ಲಿ ಎಷ್ಟೊಂದು ಹೆಣಗಳು ಬೀಳ್ತಾ ಇತ್ತು ಗೊತ್ತಾ ಜಮೀನ್ದಾರ್ರೆ? ಅದೆಂಗ್ ಬೀಳ್ತವೆ? ನಾವಿಲ್ವಾ ಇಲ್ಲಿ? ಇದಾರೆ ಇದಾರೆ. ಇವ್ರು ಬರೋದು ಎಲ್ಲ ಮುಗಿದ ಮ್ಯಾಕೆ ಈ ಬೆಟ್ಟಪ್ಪ ಬರೋದು ಶುರುವಾಗ್ತಿದ್ದಂಗೆ. ಯಾಕಲೇ ತಿಂದು ಕೊಬ್ಬ ನಿಂಗೆ? ಆ ಶಿಲ್ಪಿಗಳು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅವ್ರನ್ನ ತಡೆಯಕ್ ನೀನ್ ಯಾವನಲ್ಲೇ? ನನ್ ಕೇಳಿದ್ರೆ ನೀನೆಲ್ಲ ಶುರು ಮಾಡ್ತೆ ಕೆಲಸವ? ನನ್ನ ಮಗನೇ, ಗೌರವ ಪ್ರತಿಷ್ಠೆನೆ ತಮ್ಮ ಜೀವ ಅಂತ ತಿಳ್ಕೊಂಡು ಬದುಕ್ತಾರೋ ಜಮೀನ್ದಾರ್ ವಂಶದ ಹಿರಿಯರ್ ಕಣೋ ಅವರು. ಅವ್ರನ್ನ ಏಕವಚನದಲ್ಲಿ ಕರೆಯುವಷ್ಟು ಧೈರ್ಯ ಬಂತ ನಿನಗೆ? ಅದು ಈ ಬೆಟ್ಟಪ್ಪರ ಎದುರುಗಡೆ. ಜಾಸ್ತಿ ಒದ್ದ ಅಂದ್ರೆ ಮಗನೇ, ನಿಂತ ಜಾಗದಲ್ಲಿ ಭೂಮಿ ಒಳಗಡೆ ಊದ್ಕೊಂಡ್ಬಿಡ್ತೀಯ. ಹುಷಾರ್, ವಾಗು. ಇದೇನ್ ಗಾಯ? ರಕ್ತ, ಬನ್ನಿ ಔಷಧಿ ಹಚ್ಚೋಣ. ಪರವಾಗಿಲ್ಲ ಬುಡಿ. ನೋಡಿ,
ನಮ್ಮನ್ ಕಾಪಾಡೋಕ್ ಬಂದು ನೀವು ಗಾಯ ಮಾಡ್ಕೊಂಡ್ರೆ ನಿಮ್ಮನ್ನ ಹಾಗೆ ಕಳಿಸ್ಬಿಡೋದಾ? ದಯವಿಟ್ಟು ಬನ್ನಿ. ಬನ್ನಿ. ಕೂತ್ಕೊಳ್ಳಿ. ಗಂಗಾ, ಬಂದೆಪ್ಪ. ಗಾಯಕ್ಕೆ ಹಚ್ಚೋ ಔಷಧಿ ತಗೊಂಬಮ್ಮ. ವೀರಾಚಾರ್ರೆ, ಬಂದೆ. ಔಷಧಿ ಹಚ್ಬಿಟ್ಟು ಕುಡಿಯೋಕ್ ಸ್ವಲ್ಪ ಮಜ್ಜಿಗೆ ಕೊಡು. ಕೈ ಬಾರಡು 7 ದಿವಸ ಈ ಕಡೆ ಬಂದು ದಿನ ಬರಕಿದ್ದೀನಿ. ಸ್ವಾದ್ರ ಮಾವನ್ ಮನೆ ಕೆಟ್ಟೋದ್ಲಾ? ನಾಗನ್ ಕೈಲಿ ಗಡ್ಡ ಕೇರ್ಸ್ಕೊಂಡು ಮಂಗನು ಮನ್ಮತ ಆಗೋಯ್ತದೆ ಅಂತ ಗಾದಿ ಮಾತೆ ಇದೆ ನಮ್ಮ ಊರಾಗೆ. ಹಂಗೆ ಅದಕ್ಕೆ ಬಂದಿವ್ನಿ. ಬಿರ್ಬಿನ್ ಗಡ್ಡ ಕೆರಿಬೇಕು. ಕೂತ್ಕಡ. ಏಕೋ ಏಕೋ ಏತಕೋ ಏತಕಿ ಭಾವನೆ ಮೂಡಿತೋ ಸುಮರಾಣಿ ತಲೆಬಾಗಿ ನಗ ಸಿಗ ಅಣ್ಣ ಇವತ್ತಂದಿನ ಹೊಸ ಬಟ್ಟೆ ಕಾಣ. ಸಣ್ಣ ಎಷ್ಟು ದಿವಸ ಆಗೋದು ಏನೋ ಅದನ್ನ ಬೇರೆ ಬಟ್ಟೆ ಹಾಕು. ಏನಾಯ್ತಣ್ಣ? ಏನಾಗೈತ್ಲ ನಿನ್ಗೆ ಇವತ್ತು? ನನ್ ಬರೀ ಇಂತ ಗಬ್ಬಟ್ಟೆನೆ ಆಗ್ತಾ ಇದ್ಯಾ? ಅಣ್ಣ ಇನ್ನು ಅಗಸ್ರು ಕೂಡ ಹಾಕಿಲ್ಲಣ್ಣ, ಇವತ್ತೇ ತಂದಿರೋದು. ಅದನ್ನ ತಗಿಲತ್ತಾಗ ಎಷ್ಟು ಬೇರೆ ಬಟ್ಟೆ ಹಾಕು. ನಿನ್ನ ಅಂಗಡಿಲಿ ಸೇವಿಗೆ ಬೇಡ, ನಾನು ಪ್ಯಾಟ್ ಕೊಟ್ಟೋಯ್ತೀನಿ. ಅಯ್ಯ ಹಂಗ ಮಾಡ್ಬೇಡ, ಕೂತ್ಕೊಂಡು ಸ್ಪೆಷಲ್ ಬಟ್ಟೆ ಹಾಕ್ತೀನಿ. ನನ್ ಮಗನೇ VIP ಹಾಕಕ್ ಇಟ್ಟಿದ್ದಿಲ್ಲ ಇದಾ? ಈಗ ಹೆಂಗದೇಡ ಅಮ್ಮಂತ ಅದೇ ಕಡ್ಲ ಬಿರಿನ್ ಗಡ್ಡ ಕೆಡ್ಬಿಡು. ಆಯ್ತಣ್ಣ. ಅಪ್ಪ ಮನೇಲಿಲ್ಲ, ದೇವಸ್ಥಾನದ ಕೆಲ್ಸಕ್ಕೆ ಹೋಗಿದ್ದಾರೆ. ಯಜಮಾನ್ರು ಮನೆಯಾಗಿಲ್ಲ. ಗೊತ್ತಾಯ್ತು. ಓಯ್ ಬಾರ್ಲಾ ಇಲ್ಲಿ. ಅವಳಿಗೇನಿಷ್ಟ? ಅವಳಿಗೇನ್ಲ ಇಷ್ಟ? ಸಂಗೀತ ಅಂದ್ರೆ ಅವ್ರಿಗೆ ಬೋ ಇಷ್ಟ. ಸಂಗೀತನ? ಅದೇ ಅರ್ಲ ಅವಳವ್ವನ? ಬಿಡ್ತೋನ್ನಿ. ಸಂಗೀತ ಅಂದ್ರೆ ಕಲೆ, ಅದು ಅವ್ರ ವಂಶದ ದ್ಯಾವ್ರು. ಅಮ್ಮವ್ರ ವೀಣೆ ಬೋ ಚಂದ ನುಡಿಸ್ತಾರೆ. ವೀಣೆ ಅಂದ್ರೆ ಅವರಿಗೆ ಬೋ ಇಷ್ಟ. ವೀಣೆನ? ಅದೆಲ್ಲ ಸಿಗ್ತದೆ ಪ್ಯಾಟೆಲಿ. ಲಾರಿನಾಗ ಏನ್ ಹೊತ್ಕೊಂಡ್ ಬಂದವನಪ್ಪ? ಬಾವಾ ಏನಿದು? ವೀಣಾ ಮಿಲಿಟರಿ ಹೋಟ್ಲಾಗೆ ಕೇಸರಿ ಬಾತ್ ಮಾಡ್ದಂಗೆ ಇದು ಯಾಕಲ ನಮ್ಮನೆಗೆ? ಅದೆಲ್ಲ ನಿಮಗ್ ಗೊತ್ತಾಗಿಲ್ಲ, ಸುಮ್ನಿರಿ. ಏಯ್ ತತ್ತರ್ಲ ತತ್ತರ್ಲ. ನೀವು ಬೇಡಿ, ನೀವು ತಗೊಂಬನ್ನಿ. ಬೇಕಿತ್ತಾ? ಅಯ್ಯೋ ಬಾಯ್ ಬಿಟ್ಟಿದೆ, ತಪ್ಪಕೋಯ್ತೆ. ಮೆಲ್ಗೆ ಮೆಲ್ಗೆ. ಏನ್ ಟೆಂಪಲ್ ಎತ್ಕೊಂಬಂದೆ ಮೈ ಮುರಿತಾ ಇದ್ಯಾ? ಏಯ್ ಮೆತ್ತೆ ಮಾತಾಡ್ಲಾ, ಕೇಳಿಸ್ಕೊಂಡ್ಬಿಟ್ಟಾನು. ಬರ್ಲಾ ಬರ್ಲಾ.
ಭಾಗ್ಯಯ್ಯವ್ವ, ಇದನ್ನ ಜೋಪಾನವಾಗಿ ನೋಡ್ಕೋಬೇಕು. ಧೂಳು ಪಾಳು ಇದ್ರ ಮ್ಯಾಗ ಬೀಳಬಾರ್ದು. ಇದು ವೀಣಾ ಅಲ್ಲ, ಈ ಬೆಟ್ಟದ ಜೀವ.